ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆಯೋ ಇಲ್ವೋ, ಕೆಟ್ಟ ದೃಷ್ಟಿ ಇದೆಯೋ ಇಲ್ವೋ ಅನ್ನೋಂಥದ್ದನ್ನು ತಿಳ್ಕೋಬೇಕು ಅಂದರೆ ಅದಕ್ಕೊಂದು ಸಣ್ಣ ಉಪಾಯ ಇದೆ. ಅದನ್ನು ಹೇಳ್ತೀನಿ, ನೀವು ನಿಮ್ಮ ಮನೆಯಲ್ಲಿ ಮಾಡಿ. ಇದು ಒಂದು ಬೌಲಲ್ಲಿ ನೀರು ತೊಗೊಳ್ಳೋದು, ಬ್ರಹ್ಮಸ್ಥಾನದಲ್ಲಿ ಇಡಬೇಕು ಇದನ್ನು. ಆಯಿತಾ? ಬ್ರಹ್ಮಸ್ಥಾನದಲ್ಲಿ ಇಡಿ. ಅದು ಅಲ್ಲಿ ತನಕ ಅದು ನೀರು ಅಲ್ಲಾಡೋದು ಸುಮ್ಮನೆ ನಿಂತ್ಕೋಬೇಕು. ನಿಂತ್ಕೊಂಡಂಥ ಒಂದು 2 ನಿಮಿಷದ ನಂತರ ಹೂ ತೊಗೋಬೇಕು. ಒಂದು ಸ್ವಲ್ಪ ಹೂ ತೊಗೊಳ್ಳಿ. ಈ ಥರ ಹೂ ತೊಗೊಂಡು ಪಕಳೆಗಳನ್ನು ಬಿಡಿಸಿ, ಯಾವುದಾದ್ರೂ ಆಗ್ಬೋದು, ರೋಸ್ ಆದರೂ ಆಗ್ಬೋದು, ಯಾವುದು ಈ ಥರ ಪಕಳೆಗಳನ್ನು ಬಿಡಿಸ್ಕೊಂಡ್ರೆ, ಅಥವಾ ನಿಮ್ಮ ನಿತ್ಯ ಪುಷ್ಪ ಅಂತ ಬರುತ್ತೆ. ನಿತ್ಯ ಪುಷ್ಪ ಭಯಂಕರ ಒಳ್ಳೆಯದು, ಸಖತ್ ಪವರ್ಫುಲ್. ಆ ನಿತ್ಯ ಪುಷ್ಪವನ್ನು ತೊಗೊಂಬಂದರೂ ಸಾಕು. ಇದನ್ನು ತೊಗೊಂಬನ್ನಿ, ಇದಕ್ಕೆ ಹಾಕಿ ಹೀಗೆ ಬಲದಿಂದ ಎಡಕ್ಕೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಅಂತಂದರೆ ನೆಗೆಟಿವಿಟಿ ಇದೆ. ಈಗ ಇದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ, ನಿಧಾನಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ. ಕೆಲವು ಕಡೆಗೆ ಕ್ಲಾಕ್ ವೈಸ್ ತಿರುಗಿದರೆ ಅದೇನಾಗುತ್ತೆ, ಪಾಸಿಟಿವಿಟಿ ಇದೆ ಅಂತ, ನೆಗೆಟಿವಿಟಿ ಇಲ್ಲ ಅಂತ. ತಟಸ್ಥವಾಗಿದ್ದರೆ ಪ್ಲಸ್ಸು ಇಲ್ಲ, ಮೈನಸ್ಸು ಕೂಡ ಇಲ್ಲ ಅಂತ. ಇದು ಏನಾಗ್ತಾ ಇದೆ, ಲೆಫ್ಟ್ ಸೈಡಲ್ಲಿ ತಿರುಗ್ತಾ ಇದೆ. ಅಂದರೆ ಸ್ವಲ್ಪ ಪ್ರಮಾಣ ದೃಷ್ಟಿದೋಷವೋ ನೆಗೆಟಿವಿಟಿನೋ ಇದು ಇದೆ ಅನ್ನುವಂಥದ್ದನ್ನು ತಿಳ್ಕೊಬೋದು. ನಿಮಗೆ ಹೂ ಸಿಕ್ಕಿಲ್ವಾ, ಒಂದು ಪೇಪರ್, ವೈಟ್ ಪೇಪರ್, ಒಂದು ಸಣ್ಣದೊಂದು ಪೀಸನ್ನು ಹಾಕಿದರೆ ಸಾಕು. ಅದು ಕೂಡ ನಿಮಗೆ ಇದನ್ನೇ ತೋರಿಸುತ್ತೆ, ಇಷ್ಟು ಪರ್ಫೆಕ್ಟಾಗಿ ತೋರಿಸುತ್ತೆ. ಈ ನೆಗೆಟಿವಿಟಿ ಬಂದ ನಂತರದಲ್ಲಿ, ನಿಮಗೆ ಬಂದ ನಂತರದಲ್ಲಿ ಇದೆ ಅನ್ನೋಂಥ ಗೊತ್ತಾಯ್ತಪ್ಪ. ಅದನ್ನು ಹಾಗೆ ನೋಡಿಕೊಂಡು ನಾವು ಸುಮ್ಮನೆ ಇರೋದಕ್ಕಾಗತ್ತಾ? ಇಲ್ಲ. ಅದಕ್ಕೆ ಏನು ಮಾಡಬೇಕು, ಅದನ್ನು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ, ಅದನ್ನು ನಾನು ಹೇಳ್ತೀನಿ ನೋಡಿ. ಈಗ ನೆಗೆಟಿವಿಟಿಯನ್ನು ರಿಮೂವ್ ಮಾಡೋದಕ್ಕೆ ಅದೇ ಪಾತ್ರೆಯಿಂದ ಹೂವನ್ನು ತೆಗೆಯೋದು. ತೆಗೆದ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಪೆಂಡ್ಯುಲಮ್ ಇತ್ತು ಅಂದರೆ ಪೆಂಡ್ಯುಲಮ್ಮನ್ನು ತೊಗೊಳ್ಳಿ. ಪೆಂಡ್ಯುಲಮ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ನಟ್ಟಿಗೆ ಒಂದು ದಾರ ನೇತು ಹಾಕ್ಕೊಂಡು ಅದನ್ನು ಹಿಂಗೆ ಇಟ್ಕೊಳ್ಳಿ. ಇದನ್ನೇ ನಟ್ ಅಂತ ಇಟ್ಕೊಳ್ಳಿ. ಇದೀಗ ಆ್ಯಕ್ಚುಲಿ ಇದು ಪೆಂಡ್ಯುಲಮ್. ಇದನ್ನು ಕರೆಕ್ಟ್ ಅದೇ ಸೆಂಟ್ರ್ನಲ್ಲಿ ಹೀಗೆ ಇಟ್ಕೊಳ್ಳಿ. ಅದು ಪಾಸಿಟಿವಿಟಿಯನ್ನು ನೆಗೆಟಿವಿಟಿಯನ್ನು ಅದನ್ನು ತೋರಿಸುತ್ತೆ. ತೋರಿಸಿದ ನಂತರದಲ್ಲಿ ಮತ್ತೆ ಪಾಸಿಟಿವಿಟಿಯನ್ನು ನೀವು ಚೆಕ್ ಮಾಡ್ಬೋದು. ಈಗ ನೆಗೆಟಿವಿಟಿಯನ್ನೇ ತೋರಿಸ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ. ಇದು ಇನ್ನೂ ರಿಮೂವ್ ಆಗಿಲ್ಲ. ಫಸ್ಟ್ ಅದರಲ್ಲಿ ತಿಳ್ಕೊಂಡ್ರಿ. ಇದು ಇನ್ನೂ ಕೂಡ ನೀವು ಪರ್ಫೆಕ್ಟ್ ತಿಳ್ಕೋಬೇಕು ಅಂದರೆ ಪೆಂಡುಲಮ್ನಿಂದ ಕೂಡ ತಿಳ್ಕೊಬೋದು. ಆ್ಯಂಟಿ ಕ್ಲಾಕ್ ವೈಸ್ ಇಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಅಂದರೆ ತುಂಬ ನೆಗೆಟಿವಿಟಿ ಫಾರ್ಮೇಷನ್ ಆಗಿದೆ ಅಂತ ಅರ್ಥ. ಆಯಿತಾ? ಸ್ಟಾಪ್, ಪೆಂಡುಲಮ್ ಸ್ಟಾಪ್. ಇದನ್ನು ತೆಗೆದು ಸೈಡಿಗೆ ಇಡೋಣ. ಇದು ರಿಮೂವ್ ಆಗಬೇಕು ಅಂದರೆ ಬಿಳಿ ಸಾಸಿವೆ, ಈ ಬಿಳಿ ಸಾಸಿವೆಯನ್ನು ನೋಡಿ, ಬಿಳಿ ಸಾಸಿವೆಯನ್ನು ಹಾಕಿ, ಬಿಳಿ ಸಾಸಿವೆಯನ್ನು ಹಾಕಿ. ನೀರು ಅಲ್ಗಾಡ್ಸೋದಕ್ಕೆ ಹೋಗಬೇಡಿ. ಇದು ಉಪ್ಪು, ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ತಗೊಳ್ಳಿ, ಅದನ್ನು ಹಾಕಿ. ಸ್ವಲ್ಪ ಹೊತ್ತು ಬಿಡಿ. ಸಾಸಿವೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಕ್ಲಾಕ್ ವೈಸ್ ತಿರುಗ್ತಾ ಇದೆ ಸಾಸಿವೆ ನೋಡಿ. ಈಗ ಪೆಂಡುಲಮ್ನಿಂದ ನೋಡೋಣ, ಮತ್ತೆ ಪೆಂಡುಲಮ್ನಿಂದ ನೋಡೋಣ ಈ ಪಾಸಿಟಿವಿಟಿ ಬಂದಿದೆಯೋ ಇಲ್ಲ ಅಂತ. ಪಾಸಿಟಿವಿಟಿ ಬಂದಿದೆ.
ಬ್ರಹ್ಮಸ್ಥಾನದಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೋಗಿ ಕ್ಲಾಕ್ ವೈಸ್ ಪೆಂಡುಲಮ್ ತಿರುಗ್ತಾ ಇದೆ. ಥ್ಯಾಂಕ್ ಯು ಪೆಂಡುಲಮ್, ಥ್ಯಾಂಕ್ ಯು ಪೆಂಡುಲಮ್, ಥ್ಯಾಂಕ್ ಯು ಪೆಂಡುಲಮ್, ಥ್ಯಾಂಕ್ ಯು. ನೆಗೆಟಿವಿಟಿ ಸುಟ್ಟು ಹೋಗಬೇಕೀಗ, ಬರ್ನ್ ಆಗಬೇಕದು. ನೀರಲ್ಲಿ ಸುಡಬೇಕು. ನಾನೇನು ಮಾಡ್ತಾಯಿದ್ದೀನಿ, ಹೀಗೆ ನೀರಲ್ಲಿ ಅದನ್ನು ಇಟ್ಟು ಸುಡಬೇಕು. 2 ಕರ್ಪೂರ ಸುಟ್ಟರಾಯಿತು, ಸಂಪೂರ್ಣ ನೆಗೆಟಿವಿಟಿ ದೂರ ಆಗುತ್ತೆ. ಕಂಪ್ಲೀಟ್ ಸುಟ್ಟು ಬರ್ನಾಗಿ ಯಾವುದೇ ಮಾಟ ಮಂತ್ರ ದೃಷ್ಟಿದೋಷ ಪ್ರತಿಯೊಂದು ರಿಮೂವ್ ಆಗುತ್ತೆ. ನೋಡಿ ಅದು ಎಷ್ಟು ಕೆಲಸ ಮಾಡ್ತಾಯಿದೆ ಅಂತ. ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಅದು ಆರೋಗೋ ತನಕ ಆರಿಸಬಾರ್ದು, ಆರೋಗೋ ತನಕ ಹಾಗೆ ಆರಿದ ನಂತರ ತೆಗೆದು ಸೈಡಿಗೆ ಇಡಿ. ಓಕೆ, ಇದನ್ನು ಮಾಡಿ ನಿಮ್ಮ ಮನೆಯ ನೆಗೆಟಿವಿಟಿಗಳನ್ನು ರಿಮೂವ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು ಸರಿ, ತಿಂಗಳಿಗೊಂದು ಸರಿ, 15 ದಿನಕ್ಕೊಂದು ಸರಿ ಮಾಡ್ತಾಯಿರಿ. ಕಂಪ್ಲೀಟ್ ರಿಮೂವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.